ತಾಯಿಯನ್ನ ನೆನಪಿಸುವ ಉತ್ಸವವೊಂದು ನಡೆದಿದೆ. ಈ ಹಬ್ಬದಲ್ಲಿ ಕಾಡು ಪ್ರಾಣಿಗಳ ಆರ್ಭಟ ಜೋರಾಗಿತ್ತು. ಇನ್ನು ಸುತ್ತ ನೆರೆದಿದ್ದ ಜನರು ಈ ಆಚರಣೆಯಲ್ಲಿ ಕೇಕೆ ಹಾಕಿ ಕುಣಿತು ಕುಪ್ಪಳಿಸಿದ್ರು. ಹಾಗಾದ್ರೆ ಈ ಹಬ್ಬ ನಡೆದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನು ನೋಡಿ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಮದಳ್ಳಿಯಲ್ಲಿ ದಿಂಡಿ ಉತ್ಸವದ ಸಡಗರ, ಕಣ್ಮನ ಸೆಳೆದ ಕಾಡು ಜನರ ನೃತ್ಯ. ಬೃಹತ್ ಗಾತ್ರದ ಗೊರಿಲ್ಲಾ, ಆಮೆ, ಹುಲಿ, ಡೈನೋಸರ್ ಎತ್ತ ಕಣ್ಣು ಹಾಯಿಸಿದ್ರು ಕಾಡು ಪ್ರಾಣಿಗಳ ಟ್ಯಾಬ್ಲೋ. ಕಾಡು ಜನರ ಭರ್ಜರಿ ನೃತ್ಯ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಅಮದಳ್ಳಿ ಗ್ರಾಮದ ದಿಂಡಿ ಉತ್ಸವದಲ್ಲಿ. ಗ್ರಾಮದ ನಾರಾಯಣ ದೇವರ ಜಾತ್ರೆಯನ್ನ ದಿಂಡಿ ಉತ್ಸವ ಅಂತ ಕರೀತಾರೆ. ಈ ಉತ್ಸವದಲ್ಲಿ ಜನರೆಲ್ಲ ಸೇರಿ ಒಂದೊಂದು ಬಗೆಯ ಟ್ಯಾಬ್ಲೋ ಪ್ರದರ್ಶನ ಮಾಡ್ತಾರೆ. ಈ ವರ್ಷವೂ ಟ್ಯಾಬ್ಲೋಗಳ ಪ್ರದರ್ಶನ ಅದ್ದೂರಿಯಾಗಿ ನಡೆಯಿತು. ದಿಂಡಿ ಉತ್ಸವದಲ್ಲಿ ಥೇಟ್ ಕಾಡನ್ನೇ ಸೃಷ್ಟಿ ಮಾಡಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ನೆರೆದ ಜನರು ಅತ್ಯದ್ಭುತ ಟ್ಯಾಬ್ಲೋಗಳನ್ನ ಕಣ್ತುಂಬಿಕೊಂಡ್ರು. ಬೃಹದಾಕಾರದ ಕಾಡು ಪ್ರಾಣಿಗಳ ರೂಪಕ ಕಂಡು ಸಂಭ್ರಮಿಸಿದ್ರು. ಅಲ್ಲದೆ ಕಾಡು ಜನರ ನೃತ್ಯ ಮೈ ರೋಮಾಂಚನಗೊಳಿಸುವಂತಿತ್ತು. ಅಮದಳ್ಳಿ ದಿಂಡಿ ಹಬ್ಬ ಅಂದ್ರೆ ನಾರಾಯಣ ದೇವರ ಒಂದು ವಾರ್ಷಿಕೋತ್ಸವ, ಪಲ್ಲಕ್ಕಿ ಉತ್ಸವ ಅಂತ ಕರಿತೀವಿ. ಈ ದಿವಸ ಸುತ್ತಮುತ್ತಲ ಎಲ್ಲ ವಿಶೇಷವಾಗಿ ಹಾಲಕ್ಕಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಗರಣವನ್ನ ಮಾಡ್ತಾರೆ, ಈ ಟ್ಯಾಬ್ಲೋಗಳು ಮಾಡ್ತಾರೆ. ಬ್ರಿಟಿಷರ ಕಾಲದಲ್ಲಿ ಭಾಷೆ ಬರೆದಂತ ಸಂದರ್ಭದಲ್ಲಿ ಗ್ರಾಮೀಣ ಜನರು ಅವರಿಗೆ ಎಚ್ಚರಿಕೆ ನೀಡಲಿಕ್ಕೆ ಅಥವಾ ಅವರಿಗೆ ಎದುರಿಸಲಿಕ್ಕೆ ತಮ್ಮ ಅಥವಾ ತಾವೇನ್ ಹೇಳ್ಬೇಕು ಅದನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಈ ಹಗರಣಗಳ ಮಾಡ್ತಿದ್ರು. ಬರ್ತಾ ಇದು ಇವತ್ತೊಂದು ಜಾಗೃತಿ ಕೊಡೋದ್ರ ಜೊತೆಗೆ ಸಂಪ್ರದಾಯವನ್ನು ಉಳಿಸಿ ಬೆಳೆಸುವಂತ ಒಂದು ಕೆಲಸ ನಮ್ಮ ಭಾಗದಲ್ಲಿ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಹಬ್ಬ, ಗ್ರಾಮೀಣ ಸೊಗಡು, ಜಾನಪದ ಕಲೆಗಳು ನಿಧಾನವಾಗಿ ಮರೆಯಾಗ್ತಿವೆ. ಆದರೆ ಅಮದಳ್ಳಿಯಲ್ಲಿ ಇಂದಿಗೂ ಹಾಲಕ್ಕಿ ಗೌಡ ಹಾಗೂ ಇನ್ನಿತರೆ ಸಮುದಾಯದವರು ಹಳೆ ಸಂಪ್ರದಾಯವನ್ನ ಉಳಿಸಿ ಬೆಳೆಸ್ತಾ ಇದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಹಾಲಕ್ಕಿ ಗೌಡ ಸಮುದಾಯದವರು ಬ್ರಿಟಿಷರನ್ನ ಕೆಣಕಲು ಟ್ಯಾಬ್ಲೋಗಳನ್ನ ಮಾಡ್ತಾ ಇದ್ರಂತೆ. ಅಂದಿನಿಂದ ಇಂದಿನವರೆಗೂ ಈ ಹಬ್ಬವನ್ನ ಆಚರಣೆ ಮಾಡಲಾಗ್ತಿದೆ. ಈ ದಿಂಡಿ ಹಬ್ಬ ಅಂದರೆ ಇದು ಸಾಮಾನ್ಯವಾಗಿ ರಾತ್ರಿ ನಡೆಯುವಂತ ಒಂದು ಉತ್ಸವ. ಬಂದಂತ ಜನರಿಗೆ ಏನೇ ಒಂದು ಸಮಸ್ಯೆ ಬರಬಾರದು ಎನ್ನುವ ಉದ್ದೇಶದಿಂದ ಈ ಹಗರಣೆ ಎನ್ನುವ ಒಂದು ಪರಂಪರೆಯನ್ನ ನಮ್ಮ ಪೂರ್ವಜರು ಹಿಂದಿನ ಕಾಲದಿಂದಲೂ ಮಾಡಿಕೊಳ್ತಾ ಬಂದಿದ್ದಾರೆ. ಈ ನಮ್ಮ ಊರಿಂದಷ್ಟೇ ಅಲ್ಲ, ಈ ಕಾರವಾರ ತಾಲೂಕಿನಿಂದ ಹೊರ ಊರಿನಿಂದಲೂ ಸಹ ಅನೇಕ ಜನರು ಈ ಒಂದು ಹಗರಣೆ ಎನ್ನುವಂತ ಒಂದು ಮನರಂಜನೆಯನ್ನ ಸವಿಯಲು ಅಮದಳ್ಳಿ ಊರಿಗೆ ಬರ್ತಾ ಇದ್ದಾರೆ. ಒಟ್ಟಾರೆ ಅಮದಳ್ಳಿಯಲ್ಲಿ ನಡೆದ ದಿಂಡಿ ಉತ್ಸವ ಬೃಹತ್ ಕಾಡನ್ನೇ ಸೃಷ್ಟಿ ಮಾಡಿತ್ತು. ಕಾಡು ಜನರ ನೃತ್ಯ, ಬೃಹತ್ ಪ್ರಾಣಿಗಳ ಟ್ಯಾಬ್ಲೋಗಳು ಜನರ ಕಣ್ಮನ ಸೆಳೆದವು. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ.